ನಾನು ಶುರು ಮಾಡಿರೋಂಥ ಈ ದೀಕ್ಷೆ ನಿರ್ವಿಘ್ನವಾಗಿ 3 ದಿನ ನೆರವೇರೋ ಹಾಗೆ ನೋಡ್ಕೋ ಸ್ವಾಮಿ. ಧರ್ಮನ ರಕ್ಷಿಸೋದಕ್ಕೋಸ್ಕರ ನಾನು ಪಡ್ತಿರೋ ಕಷ್ಟನ ನೀನು ನೋಡ್ತಿದ್ಯಾ. ಈಗ ನನ್ನನ್ನು ಗೆಲ್ಸಿ ರಾಮಾಪುರ ದೇವಸ್ಥಾನದಲ್ಲಿ ದಿನ ಪೂಜೆ ನಡೆಯೋ ಹಾಗೆ ಮಾಡು ಸ್ವಾಮಿ. ಅವಳು ಅಂಟಿಸಿರೋ ದೀಪ ಅಲ್ಲ, ನಾನ್ ಅಂಟಿಸಿರೋ ದೀಪನೇ ಉರಿಬೇಕು. ನಾವ್ ಅನ್ಕೊಂಡಿದ್ದು ಸಾಧಿಸ್ಬೇಕು. ದೇವಸ್ಥಾನದಲ್ಲಿರೋ ನಿಧಿ ಎಲ್ಲ ನಮಗ್ ಸಿಗ್ಬೇಕು. ಅದ್ ಸಿಕ್ಕಿದ್ರೆ ನನಗ್ ಬರೋ ಭಾಗದಲ್ಲಿ ಕಾಲ್ ಭಾಗ ನಿನ್ ಹುಂಡಿಗೆ ಹಾಕ್ತೀನಿ, ಮರಿಬೇಡ. ಈ ರಾಜಲಕ್ಷ್ಮಿ ಎಲ್ಲಿ ಹೋದ್ಲು? ದೀಕ್ಷೆಲಿರೋ ದೇವತೆ ತರ ಕಾಣಿಸ್ತಿದ್ಯಾ ರಾಜಿ? ನೀವ್ ಹೇಳಿದ್ ನಿಜಾನೇ ಸರ್. ದೀಕ್ಷೆ ಮಾಡ್ತಿರುವಾಗ ದೇವರಿಗೆ ನಮ್ಮನ್ನ ನಾವು ಸಮರ್ಪಿಸ್ಕೊಂಡಾಗ ನೋಡೋರ್ ಕಣ್ಗೆ ನಾವ್ ದೇವ್ರ ಹಾಗೇನೆ ಕಾಣಿಸ್ತೀವಿ. ಅವ್ರಿಗೆ ನಮ್ಮ ಮೇಲೆ ಆರಾಧನಾ ಭಾವ ಮೂಡುತ್ತೆ. ದೀಪ ಹಚ್ಚಿಟ್ಟಿದ್ಯಾ? ಹಾ, ಹಚ್ಚಿದ್ದೀನಿ ಸರ್. ನಾನದನ್ನ ಆರಿಸಿದ್ದೀನಲ್ಲ. ಪೂಜೆ ಕೂಡ ಪೂರ್ತಿ ಆಯ್ತು. ಗುಡಿಗೆ ಹೋಗೋಣ ಬಾ. ಸರ್, 1 ನಿಮಿಷ ತಗೊಳ್ಳಿ, ನಂಗೆ ಆಶೀರ್ವಾದ ಮಾಡಿ. ರಾಜಿ? ಹೌದು ಸರ್. ಹೆಂಡತಿಗೆ ಗಂಡನ ಆಶೀರ್ವಾದನೇ ತುಂಬಾ ಬಲ ಕೊಡೋದು ಅಂತಾರಲ್ಲ, ತಗೊಳ್ಳಿ. ಏನು ಈಗ ನಾನು ಪ್ರಶಾಂತ್ ಆಶೀರ್ವಾದ ತಗೋಬೇಕಾ? ನನಗೆ ಯಾಕೆ ಈ ಕರ್ಮ? ತಾಮ್ರ ಪತ್ರಗಳಲ್ಲಿ ನೀನ್ ನನಗದನ್ನ ತಂದು ಕೊಡದೆ ಹೋದ್ರೆ ನಮ್ಮ ಹುಡುಗರು ನಿನಗೊಂದು ಗತಿ ಕಾಣಿಸ್ಬಿಡ್ತಾರೆ. ಅಯ್ಯಯ್ಯೋ, ಏಟೇನಾದ್ರೂ ಬಿದ್ದಿದ್ಯೇನೋ? ಅಯ್ಯೋ, ನಾನ್ ಬಾಯಿ ತಪ್ಪಿ ಬಿದ್ದಿದ್ದಾರೆ ಅಂದೆ. ಕಳ್ರು ಬಂದು ಲಕ್ಷ ಲಕ್ಷ ಕದ್ದಿದ್ದಾರೆ ಅಂತ ಹೇಳಕ್ ಬಂದೆ. ಅದಕ್ಕೆ ಮನೆಗೆ ಸರಿಯಾಗಿ ಬೀಗ ಹಾಕೋಬೇಕು. ಇಲ್ಲ ಅಂದ್ರೆ ಕಳ್ಳ ಏನೋ, ಕಳ್ಳ ಬುದ್ಧಿ ಇರೋ ಯಾರಾದ್ರೂ ನುಗ್ತಾರೆ. ನಿಮ್ಮನೆಗೆ ಅಂತ ಕಳ್ರು ಯಾರಾದ್ರೂ ಬಂದಿದ್ರಾ? ನನ್ ಮನೆಗ? ಇದು ಈ ಪಾರ್ವತಿ ಇರೋ ಮನೆ. ಈ ಮನೇಲಿ ಮನೆ ಕಳ್ರನ್ ಬಿಟ್ರೆ ಹೊರಗಿನ ಕಳ್ರಿಗೆ ಅವಕಾಶ ಇಲ್ಲ. ಏನಂದೆ? ಅದೇ, ನಾನೀ ಮನೇಲಿರೋವರೆಗೂ ಈ ಮನೆಗೆ ಧೈರ್ಯ ಮಾಡಿ ಬರೋ ಕಳ್ಳ ಯಾರು? ಒಂದ್ ವೇಳೆ ಹಾಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಬೊಂಬು ತಗೊಂಡು ಹೊಡೆದು ಸಾಯಿಸ್ಬಿಡ್ತೀನಿ. ಅದು ನಿಜ ಬಿಡು. ಪಾಪ ಪಕ್ಕದ ಮನೆಯವ್ರದ್ದು 5 ಲಕ್ಷ ಕದ್ಕೊಂಡು ಹೋಗಿದಾರಂತೆ. ಅವರು ಬಾಯ್ ಬಡ್ಕೊಂಡು ಹತ್ಕೊಂಡ್ ಕೂತಿದ್ದಾರೆ. ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ವಾ? ಈ ತರ ಕಳ್ತನ ಆಗೋದ್ರೆ ಎಂತವ್ರಿಗಾದ್ರೂ ಬೇಜಾರಾಗುತ್ತೆ. ನೀನು ಹುಷಾರು. ಅಯ್ಯೋ, ನಾನು ಅನಘಾದೇವಿ ಹತ್ರ ತಂದಿರೋ ದುಡ್ಡು ಮನೇಲೇ ಇದೆಯಲ್ಲ. ಅಯ್ಯೋ, ಅದಿದ್ಯೋ ಇಲ್ವೋ ಅಂತ ನೋಡ್ಕೋಬೇಕು. ಹಬ್ಬ, ಅನಘಾದೇವಿ ಬಂದ್ಲು. ನಾನು ಹೇಳ್ದಾಗೆ ಹೇಳ್ಬಿಡ್ತಾಳೆ. ಜಾನಕಕ್ಕ, ಇವತ್ತಿಂದ ಈ ಮನೇಲಿ ನಿನಗ್ ಮರ್ಯಾದೆ ಹೋದ ಹಾಗೆ. ಮೊನ್ನೆ ಪೀಡೆ ತರ ಬಂದಿದ್ಲು, ಇವತ್ತು ಗೂಬೆ ತರ ಬಂದಿದ್ದಾಳೆ. ಇವತ್ತಿನ್ನೇನಿಕ್ ಒಕ್ಕರ್ಸ್ಕೊಂಡಿದ್ದಾಳೋ? ಮತ್ತೆ ಬಂದ್ಬಿಟ್ಯಾ?
ಅಷ್ಟಕ್ಕೂ ನಿನ್ ಟಾರ್ಗೆಟ್ ಏನು, ನಿನ್ ಪ್ಲಾನ್ ಏನು? ಏನಕ್ ಬಂದ್ರಿ? ಮನೆಗ್ ಕರೆದ್ವಿ ಅಂತ ಅನ್ಕೊಂಡ್ ಬಂದಿದ್ದಾಳೆ. ಈಗ ನಮ್ಮ ಮನೇಲಿ ಯಾವ ಹಬ್ಬನೂ ಇಲ್ವಲ್ಲ. ನಾನು ಈ ಮನೆಯವ್ರು ಕರೆದಿದ್ದಕ್ಕೇನೆ ಬಂದಿರೋದು. ಈ ಮನೆಯವರ? ನಾನೇ ಬಾ ಅಂತ ಹೇಳಿದ್ದು. ನೀನ್ ಯಾಕೆ ಬರಕ್ ಹೇಳ್ದೆ? ಪತ್ರದ ಮೇಲೆ ಹೆಬ್ಬೆಟ್ ಗುರ್ತು ತಗೊಂಡಿರೋದ್ರ ಬಗ್ಗೆ ಎಲ್ರು ನನ್ನ ಅನುಮಾನ ದೃಷ್ಟಿಯಿಂದ ನೋಡಿದ್ರಲ್ಲ, ಆ ಕೆಲ್ಸ ಯಾರ್ ಮಾಡಿದ್ರು ಅಂತ ಅವ್ರ ಬಾಯಲ್ಲೇ ಹೇಳ್ಸೋಣ ಅಂತ ಕರ್ದೆ. ಅದು ನಮ್ಮನೆ ವಿಷಯ ಅಲ್ವಾತೆ, ಅದನ್ನ ನಾವೇ ನೋಡ್ಕೋಬಹುದು. ಇವಾಗ ಈ ಸಮಸ್ಯೆ ಇಲ್ಲಿಗೆ ಮುಗಿಯತ್ತಲ್ಲ ಸೀನು. ಇವ್ರು ಹೇಳಿದ್ದೆ ಇವಾಗ ಸಾಕ್ಷಿ ಆಗತ್ತೆ. ಏನು? ಹಾ, ಆ ಪತ್ರದ ಮೇಲೆ ಹೆಬ್ಬೆಟ್ಟು ಒತ್ತಿಸ್ಕೊಂಡಿದ್ದು ನಾನೇ ಅಂತ ಒಪ್ಕೊಂಡಿದ್ದೀನಲ್ವಾ? ಮತ್ತೇನು ಕರೆಸ್ತೆ ಪಾರ್ವತಿ? ಅದ ನೀನ್ ಹೇಳಿದಿಕ್ಕೆ ಇಲ್ಲಿ ಯಾರು ನಂಬ್ಲಿಲ್ವಲ್ಲ ಅಕ್ಕ. ಎಲ್ರೂ ನಿಮ್ಮನ್ನ ಅಷ್ಟೊಂದ್ ನಂಬ್ತಿದಾರಲ್ಲ. ಅತ್ತಿಗೆ ಒಂದ್ ಮಾತು ಹೇಳಿದ್ರು ಅಂತ ಇಟ್ಕೊಳ್ಳಿ, ಭಾವನವರು, ನಿಮ್ ಮೈದ, ನಮ್ಮ ಅತ್ತೆ ಎಲ್ರೂ ನಿಜ ಏನು ಅಂತ ತಿಳ್ಕೊತಾರೆ.